ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ರೋಮಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 8ನೇ ವಾಕ್ಯ. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತಿದ್ದೇವೆ. ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದ್ರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ ಎಂಬುದಾಗಿ. ಪ್ರಿಯರೇ, ನಾವು ಸಾಮಾನ್ಯವಾಗಿ ಗಮನಿಸುತ್ತೇವೆ, ಈ ಲೋಕದಲ್ಲಿರುವ ಮನುಷ್ಯರು ನಮ್ಮನ್ನ ಪ್ರೀತಿಸುತ್ತಾರೆ. ನಮ್ಮ ಹತ್ರ ಅಂದ ಚಂದವಿದ್ದರೆ ನಮ್ಮನ್ನ ಪ್ರೀತಿಸುವವರು ಕೆಲವರಿದ್ದಾರೆ. ನಮ್ಮ ಹತ್ರ ಹಣಕಾಸಿರುವಾಗ ಪ್ರೀತಿಸುವವರು ಕೆಲವರಿದ್ದಾರೆ. ನಮ್ಮ ಹತ್ರ ಒಳ್ಳೆ ಗುಣಗಳಿರುವಾಗ ಪ್ರೀತಿಸುವವರು ಇದ್ದಾರೆ. ನಮ್ಮ ಹತ್ರ ಒಳ್ಳೆ ನಡತೆಗಳಿರುವುದಾದ್ರೆ ನಮ್ಮನ್ನ ಪ್ರೀತಿಸುವವರು ಅನೇಕರಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಹತ್ರ ಆಸ್ತಿ, ಅಂತಸ್ತು, ಹಣಕಾಸುಗಳು, ಒಳ್ಳೆಯ ಸ್ಟೇಟಸ್ ಇರುವಾಗ ನಮ್ಮನ್ನ ಅನೇಕರು ಪ್ರೀತಿಸುತ್ತಾರೆ. ಅಥವಾ ಈ ಲೋಕದಲ್ಲಿ ಒಂದು ಒಳ್ಳೆ ಅಧಿಕಾರವಿದ್ದರೆ ನಮ್ಮನ್ನ ಅನೇಕರು ಪ್ರೀತಿಸುತ್ತಾರೆ. ಈ ಲೋಕದಲ್ಲಿರುವ ಮನುಷ್ಯರಷ್ಟೇ ನಮ್ಮನ್ನ ಪ್ರೀತಿಸುವುದಕ್ಕೆ ಏನಾದ್ರೂ ಒಂದು ಎದುರು ನೋಡುತ್ತಾರೆ. ಒಂದು ದುಡ್ಡನ್ನಾದ್ರೂ ಎದುರು ನೋಡ್ತಾರೆ, ಅಥವಾ ಏನೋ ಒಂದು ನಮ್ಮ ಹತ್ರ ಇದ್ರೆ ಮಾತ್ರವೇ ಅವರು ಪ್ರೀತಿಸ್ಲಿಕ್ಕೆ ಸಾಧ್ಯ. ಆದರೆ ನಮ್ಮನ್ನ ಪ್ರೀತಿಸಿದ ದೇವರು ಯೇಸು ಕ್ರಿಸ್ತನು ನಮ್ಮ ಹತ್ರ ಯಾವುದನ್ನು ಎದುರು ನೋಡುವುದಿಲ್ಲ. ಹಣಕಾಸಾಗಲಿ, ನಮ್ಮ ಹತ್ರ ಇರುವ ಆಸ್ತಿ ಅಂತಸ್ತಾಗಲಿ, ನಮ್ಮ ಹತ್ರ ಇರುವ ಅಂದ ಚಂದವಾಗಲಿ ಯಾವುದು ಆತನಿಗೆ ಬೇಕಾಗಿಲ್ಲ. ಆದರೆ ನಾವು ಪಾಪಿಗಳೆಂದೇಳಿ ಒಪ್ಪಿಕೊಳ್ಳುವಾಗ ಆತನು ನಮ್ಮನ್ನ ಪ್ರೀತಿಸ್ತಾನೆ. ಯಾಕಂದ್ರೆ ದೇವರು ಪಾಪಿಗಳನ್ನ ಹುಡುಕಿ ಈ ಲೋಕಕ್ಕೆ ಬಂದನು. ಪಾಪಿಗಳನ್ನ ರಕ್ಷಿಸುವುದಕ್ಕಾಗಿ ಈ ಲೋಕಕ್ಕೆ ಬಂದನು. ನಮ್ಮ ಪಾಪಗಳನ್ನ ಒಪ್ಪಿಕೊಂಡು ನಾವು ಪಾಪಿಗಳೆಂದು ಅರಿಕೆ ಮಾಡಿ ಬಿಟ್ಟು ಬಿಡಬೇಕು ಎಂಬುದಾಗಿ ಆತನ ಆಸೆ ಪಡುತ್ತಾನೆ. ದೇವರು ಪಾಪಿಗಳನ್ನ ಪ್ರೀತಿಸುತ್ತಾನೆ, ಆದರೆ ಪಾಪಗಳನ್ನು ದ್ವೇಷಿಸುತ್ತಾನೆ. ಪ್ರಿಯ ದೇವರ ಮಕ್ಕಳೇ, ನಾನು ನಿಮ್ಮೊಟ್ಟಿಗೆ ಹೇಳ್ತಾ ಇದ್ದಾನೆ, ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದನು ಎಂಬ ವಾಕ್ಯದ ಮುಖಾಂತರ ಇವತ್ತು ನಿಮ್ಮೊಟ್ಟಿಗೆ ನಾನು ಮಾತನಾಡ್ತಾ ಇದ್ದೇನೆ. ನೋಡ್ರಿ, ನಾವು ಪಾಪಿಗಳಾಗಿದ್ವಿ. ಎಷ್ಟೋ ರೀತಿಯಾದ ಪಾಪಗಳನ್ನ ನಾವು ಮಾಡಿದ್ದೀವಿ. ದೇವರಿಗೆ ವಿರುದ್ಧವಾಗಿ ನಡೆದುಕೊಂಡಿದ್ದೇವೆ, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡೆದುಕೊಂಡಿದ್ದೇವೆ, ದೈವಿಕ ದ್ರೋಹಗಳನ್ನ ಮಾಡಿದ್ದೇವೆ. ಅನೇಕ ವಿಧವಾದ ಪಾಪಗಳಲ್ಲಿ, ಲೋಕದ ಆಸೆಗಳಲ್ಲಿ, ಕಣ್ಣಿನ ಆಸೆಗಳ ನಿಮಿತ್ತವಾಗಿ, ನಮ್ಮ ಬದುಕು ಬಾಳಿನ ಡಂಬಗಳ ನಿಮಿತ್ತವಾಗಿ, ನಮ್ಮ ದೇಹದ ಬಲಹೀನತೆಗಳ ನಿಮಿತ್ತವಾಗಿ, ನಮ್ಮ ಮನಸ್ಸಿಗೆ ಬಂದ ಹಾಗೆ ನಾವು ನಡ್ಕೊಂಡಿದ್ದೇವೆ. ಆದರೂ ಕೂಡ ನಾವು ಪಾಪಿಗಳಾಗಿದ್ರೂ ಕೂಡ ದೇವರು ನಮಗೋಸ್ಕರ ಆತನು ಶಿಲುಬೆಯಲ್ಲಿ ತನ್ನ ಮರಣವನ್ನ ಸಹಿಸಿಕೊಂಡನು. ನೋಡ್ರಿ, ಆತನಿಗೆ ಯಾವುದೇ ಒಂದು ಶಿಕ್ಷೆ ಈ ಲೋಕದಲ್ಲಿ ಕೊಡಬಹುದಾಗಿತ್ತು. ಆತನಿಗೆ ಬೇರೆ ಯಾವುದಾದ್ರೂ ಶಿಕ್ಷೆಯನ್ನ ಕೊಡಬಹುದಾಗಿತ್ತು. ಆದ್ರೆ ಶಿಲುಬೆಯ ಮರಣವನ್ನ ಈ ಲೋಕದಲ್ಲಿ ಆತನಿಗೆ ವಿಧಿಸಲಾಯಿತು. ಯಾಕೆ ಅಂದ್ರೆ ನಾನು ನೀನು ಮಾಡಿದ ಪಾಪವನ್ನ ಆತನು ಒತ್ತುಕೊಂಡನು. ಆತನು ನಮ್ಮ ಮೇಲಿರುವ ಪ್ರೀತಿಯನ್ನ ಈ ರೀತಿಯಲ್ಲಿ ವ್ಯಕ್ತಪಡಿಸಿದನು. ಒಬ್ಬ ಸ್ನೇಹಿತನು ತನ್ನ ಸ್ನೇಹಿತನಿಗೋಸ್ಕರ ಪ್ರಾಣ ಕೊಡುವುದಕ್ಕೆ ಮುಂದುಗಡೆ ಬರುತ್ತಾನ? ಖಂಡಿತವಾಗಿ ಬರೋದಿಲ್ಲ. ಆದರೆ ದೇವರು ನನಗೋಸ್ಕರ ನಿನಗೋಸ್ಕರ ಪ್ರಾಣ ಕೊಡುವುದಕ್ಕಾಗಿ ಆತನು ಬಂದನು. ನೋಡ್ರಿ, ಅದಕ್ಕೆ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಆದರೆ ನಾವು ಪಾಪಿಗಳಾಗಿದ್ದಲ್ಲ ಕ್ರಿಸ್ತರು ನಮಗೋಸ್ಕರ ಪ್ರಾಣ ಕೊಟ್ಟದ್ರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು, ಅಂದ್ರೆ ದೇವರು ನಮ್ಮ ಮೇಲೆ ಒಂದು ಪ್ರೀತಿಯನ್ನು ಇಟ್ಟಿದ್ದಾನಲ್ಲ, ಆ ಪ್ರೀತಿಯನ್ನು ವ್ಯಕ್ತಪಡಿಸುವುದಕ್ಕಾಗಿ ಆತನು ಮರಣವನ್ನು ಆತನು ಏನ್ ಮಾಡಿಕೊಂಡು ಅಂಗೀಕಾರ ಮಾಡಿಕೊಂಡು ಪ್ರಿಯರೇ, ಆತನ ಮರಣವನ್ನು ಕೂಡ ಸಹಜವಾಗಿ ತೆಗೆದುಕೊಂಡು. ಈ ಲೋಕದಲ್ಲಿ ಯಾವುದೇ ವ್ಯಕ್ತಿಗಳು ನಮಗೋಸ್ಕರ ಸಾಯಲ್ಲ. ಯಾವುದೇ ವ್ಯಕ್ತಿಗಳು ನಾನು ನಿಮಗೋಸ್ಕರ ಸಾಯ್ತೀನಿ ಅಂತ ಹೇಳಿ ಬರೀ ಮಾತಲ್ಲಿ ಹೇಳ್ಬೋದು, ನೀವಿಲ್ಲ ಅಂದ್ರೆ ಸತ್ತೋಗ್ತೇನೆ, ನೀನಿಲ್ಲ ಅಂದ್ರೆ ಜೀವಿಸ್ಲಿಕ್ಕೆ ಆಗೋದಿಲ್ಲ, ನಾನು ನಿನ್ನ ತುಂಬಾ ಪ್ರೀತಿಸ್ತಾ ಇದ್ದೇನೆ, ನೀನನ್ನು ಬಿಟ್ಟು ಬದುಕೋಕ್ ಆಗೋದಿಲ್ಲ, ನೀನಿಲ್ಲವಾದ್ರೆ ನಾನು ಜೀವಿಸ್ಲಿಕ್ಕೆ ಆಗೋದಿಲ್ಲ ಎಂಬುದಾಗಿ ಅನೇಕ ರೀತಿಯ ಮಾತುಗಳನ್ನ ಈ ಲೋಕದಲ್ಲಿ ಮಾತನಾಡಬಹುದು. ಆದ್ರೆ ನಿಜವಾಗಿ ಅದನ್ನು ಕಾರ್ಯರೂಪದಲ್ಲಿ ಮಾಡಿದಾತನು ಯೇಸು ಕ್ರಿಸ್ತನು ಮಾತ್ರವೇ. ಯಾಕೆಂದ್ರೆ ನಾನು ಇದನ್ನು ಹೇಳ್ತಾ ಇದ್ದಾನೆ, ನನಗೋಸ್ಕರ ನಿನಗೋಸ್ಕರ ಪರಲೋಕದಿಂದ ಆತನು ಭೂಲೋಕಕ್ಕೆ ಇಳಿದು ಬಂದು ತನ್ನ ಪ್ರಾಣವನ್ನೇ ಶಿಲುಬೆಯ ಮೇಲೆ ಕೊಟ್ಟು ನನಗೋಸ್ಕರ ನಿನಗೋಸ್ಕರ ತನ್ನ ಪ್ರಾಣವನ್ನೇ ಅರ್ಪಿಸಿದ ಶಿಲುಬೆಯ ಪ್ರೀತಿ, ಆ ಕಲ್ವಾರಿಯ ಪ್ರೀತಿ ನಿಷ್ಕಲಮವಾದ ಪ್ರೀತಿ. ಅದಕ್ಕೆ ಆತನು ಹೇಳಿದ, ನಾನು ನಿಮ್ಮನ್ನ ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ, ಮಮತೆಯಿಂದ ಸೆಳೆದುಕೊಂಡು ಎಂಬುದಾಗಿ ಯೆರೆಮೀಯನ ಗ್ರಂಥದಲ್ಲಿ ನಾವು ನೋಡುತ್ತೇವೆ. ಪ್ರಿಯ ದೇವರ ಮಕ್ಕಳೇ,
31ನೇ ಅಧ್ಯಾಯದಲ್ಲಿ 3ನೇ ವಾಕ್ಯದಲ್ಲಿ ನಾವು ನೋಡಿದ್ರೆ, ಯೆರೆಮೀಯ 31 3ನೇ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ, ನಾನು ನಿಮ್ಮನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ ಎಂಬುದಾಗಿ. ಹೌದು, ದೇವರು ನಮ್ಮನ್ನು ಪ್ರೀತಿಸಿರುವುದು ಶಾಶ್ವತವಾದ ಪ್ರೇಮದಿಂದ. ನಾವು ದೇವರನ್ನ ಯಾವ ರೀತಿ ಪ್ರೀತಿಸ್ತಾ ಇದ್ದೀವಿ ನೋಡ್ರಿ. ನಮಗೋಸ್ಕರ ಆತನ ಪ್ರಾಣ ಕೊಟ್ಟು ಆತನ ಪ್ರೀತಿಯನ್ನ ಸಿದ್ಧಾಂತಪಡಿಸಿದ್ದಾನೆ. ಆತನ ರಕ್ತದಿಂದ ನಾವು ನೀತಿವಂತರಾಗಿ ಆತನ ಮೂಲಕ ಬರುವ ಕೋಪಕ್ಕೆ ತಪ್ಪಿಸಿಕೊಳ್ಳುವ ಮತ್ತಷ್ಟು ನಿಶ್ಚಯವಾಗಿದ್ದೇವೆ. ಪ್ರಿಯ ದೇವರ ಮಕ್ಕಳೇ, ನಿಜವಾಗಿ ಹೇಳುತ್ತೇನೆ, ನಾವು ಆತನ ಮಕ್ಕಳಾಗಿದ್ದೇವೆ. ಆತನ ರಕ್ತದಿಂದ ತೊಳೆಯಲ್ಪಟ್ಟಿದ್ದೇವೆ. ನಾವು ನೀತಿವಂತರಂತ ಹೇಳಿ ಇವತ್ತು ನಾವಿದ್ದೇವೆ ಅಂದರೆ ಅದು ಆತನು ನಮಗೋಸ್ಕರ ಚೆಲ್ಲಿದ ಆ ಒಂದು ರಕ್ತ, ಕಲ್ವಾರಿಯ ರಕ್ತ, ನಿಷ್ಕಳಮವಾದ ರಕ್ತ, ಪರಿಶುದ್ಧವಾದ ರಕ್ತ, ನನ್ನಗೋಸ್ಕರ ನಿಮಗೋಸ್ಕರ ಶಿಲುಬೆಯ ಮೇಲೆ ಆತನು ಸುರಿಸಿದನು. ಆ ಒಂದು ಕಲ್ವಾರಿಯ ಪ್ರೀತಿ ಎಷ್ಟೊಂದು ದೊಡ್ಡದು. ಈ ಲೋಕದಲ್ಲಿರುವ ಯಾವುದೇ ಪ್ರೀತಿಗಿಂತಲೂ, ತಂದೆ ತಾಯಿಯ ಪ್ರೀತಿಗಿಂತಲೂ, ಬಂಧು ಬಳಗಗಳ ಪ್ರೀತಿಗಿಂತಲೂ, ಗಂಡ ಹೆಂಡತಿಯ ಪ್ರೀತಿಗಿಂತಲೂ, ಈ ಲೋಕದಲ್ಲಿರುವ ಎಲ್ಲ ಪ್ರೀತಿಗಿಂತಲೂ ಬಹು ಅಮೂಲ್ಯವಾದ ಪ್ರೀತಿ ಅದು ಯೇಸುವಿನ ಪ್ರೀತಿ. ಬಹು ನಿಶ್ಚಯವಾದ ಪ್ರೀತಿ ಅದು ಯೇಸುವಿನ ಪ್ರೀತಿ. ಮಾರ್ಪಡದ ಪ್ರೀತಿ ಅದು ಯೇಸುವಿನ ಪ್ರೀತಿ. ಎಂದಿಗೂ ಬದಲಾಗದ ಪ್ರೀತಿ ಅದು ಯೇಸುವಿನ ಪ್ರೀತಿ. ಎಂದಿಗೂ ಬದಲಾವಣೆ ಆಗದ ಪ್ರೀತಿ ಅದು ಕಲ್ವಾರಿ ಯೇಸುವಿನ ಪ್ರೀತಿ. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ಆ ಒಂದು ಯೇಸುವಿನ ಪ್ರೀತಿಗೆ ನಿಮ್ಮನ್ನು ಕೂಡ ಒಪ್ಪಿಸಿಕೊಡ್ರಿ. ಇವತ್ತಿನವರೆಗೂ ನಿಮ್ಮ ಜೀವಿತದಲ್ಲಿ ಯೇಸು ಅಂದ್ರೆ ಯಾರು ಅಂತ ಗೊತ್ತಿಲ್ವಾ? ಅಥವಾ ಯೇಸುವಿನ ಪ್ರೀತಿ ಬಗ್ಗೆ ನಿನಗೆ ಇನ್ನ ಗೊತ್ತಿಲ್ವಾ? ಯೇಸು ಕ್ರಿಸ್ತನ್ ಹೇಳ್ತಾ ಇದ್ದಾನೆ, ಯೇಸು ನಿಮ್ಮನ್ನ ಪ್ರೀತಿಸ್ತಾ ಇದ್ದಾನೆ. ಈ ಲೋಕದಲ್ಲಿ ಯಾರು ನಿಮ್ಮನ್ನ ಪ್ರೀತಿಸ್ತಾ ಇದ್ದಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಒಂದು ವೇಳೆ ನಿಮ್ಮ ಬಂಧು ಮಿತ್ರರು ನಿಮ್ಮನ್ನ ಪ್ರೀತಿಸ್ತಾ ಇದ್ದಾರೋ ಇಲ್ವೋ ಗೊತ್ತಿಲ್ಲ. ನಿಮ್ಮ ಸ್ನೇಹಿತರು ನಿಮ್ಮನ್ನ ಪ್ರೀತಿಸ್ತಾರೋ ಇಲ್ಲೋ ನನಗೆ ಗೊತ್ತಿಲ್ಲ. ನಿಮ್ಮಲ್ಲಿ ಈ ಲೋಕದಲ್ಲಿರುವ ಅನೇಕರು ನಿಮ್ಮನ್ನ ಪ್ರೀತಿಸ್ತಾರೋ ಇಲ್ಲೋ ನನಗೆ ಗೊತ್ತಿಲ್ಲ. ಈ ಲೋಕದಲ್ಲಿರುವ ನಿಮ್ಮ ತಂದೆ ತಾಯಿಗಳು, ನಿಮ್ಮ ಬಂಧು ಮಿತ್ರರುಗಳು, ನಿಮ್ಮ ಸ್ನೇಹಿತರುಗಳು, ನಿಮ್ಮ ಸಭಾಪಾಲಕರುಗಳು, ಅಥವಾ ನಿಮ್ಮ ಈ ಲೋಕದಲ್ಲಿರುವ ಯಾವುದೇ ಒಂದು ಕಾರ್ಯಗಳು ನಿಮ್ಮನ್ನ ಪ್ರೀತಿಸ್ತಾ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ಪ್ರಿಯ ದೇವರ ಮಗುವೆ, ಪ್ರಿಯ ದೇವರ ಮಗಳೇ, ಪ್ರಿಯ ದೇವರ ಮಗನೇ, ದೇವರು ನಿನ್ನನ್ನ ಪ್ರೀತಿಸ್ತಾ ಇದ್ದಾನೆ. ಯೇಸು ಕ್ರಿಸ್ತನು ನಿನ್ನನ್ನ ಶಾಶ್ವತವಾದ ಪ್ರೇಮದಿಂದ, ಮಮತೆಯಿಂದ ಆತನು ನಿಮ್ಮನ್ನ ಪ್ರೀತಿಸ್ತಾ ಇದ್ದಾನೆ. ನನ್ನ ಮಗಳೇ ನನ್ನ ಹತ್ತಿರ ಬಾ, ನನ್ನ ಮಗನೇ ನನ್ನ ಹತ್ತಿರ ಬಾ ಎಂದು ಕರೀತಾ ಇದ್ದಾನೆ. ಆತನು ಪ್ರಾಣ ಕೊಡುವುದರ ಮುಖಾಂತರ ಆತನ ಪ್ರೀತಿಯನ್ನ ವ್ಯಕ್ತಪಡಿಸಿದನು. ಆತನ ಪ್ರೀತಿಯನ್ನ ಈ ಲೋಕಕ್ಕೆ ತೋರಿಸಿದನು. ಅದಕ್ಕೆ ಆತನು ಈ ಲೋಕಕ್ಕೆ ಬಂದನು. ಪ್ರಿಯರೇ, ಈ ಯೇಸುವಿನ ಪ್ರೀತಿಯನ್ನ ನೀನು ಅನುಭವಿಸಬೇಕಾದ್ರೆ ಯೇಸುವನ ನಿನ್ನ ಸ್ವಂತ ರಕ್ಷಕನಾಗಿ, ಸ್ವಂತ ದೈವರಾಗಿ ಅರಿತುಕೊಳ್ಳಬೇಕು. ಈ ವಾಕ್ಯದ ಮುಖಾಂತರ ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನ ಮಹಾಪರಿಶುದ್ಧನ ತಂದೆಯಾದ ದೇವರೇ, ಈ ದಿನಕ್ಕಾಗಿ ಸ್ತೋತ್ರಪ್ಪ. ಇವತ್ತಿನ ದಿನದಲ್ಲಿ ಕರ್ತನೆ, ನಿನ್ನ ವಾಕ್ಯವನ್ನ ಕೇಳುತ್ತಿರುವ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡ್ರಿ. ಹೌದು ಸ್ವಾಮಿ, ನಿನ್ನ ವಾಕ್ಯದ ಮುಖಾಂತರ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತರು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿಟ್ಟಿರುವ ಪ್ರೀತಿಯನ್ನು ಸಿದ್ಧಾಂತ ಪಡಿಸಿದ್ದಾನೆ ಎಂಬ ವಾಕ್ಯದ ಮುಖಾಂತರ ನಮ್ಮೊಟ್ಟಿಗೂ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬೊಬ್ಬರೊಟ್ಟಿಗೂ ನೀನು ಮಾತನಾಡದ ದೈವಿಕ ಕೃಪೆಗಾಗಿ ಸ್ತೋತ್ರ ಸಲ್ಲಿಸ್ತಾನೆ. ಅಪ್ಪ, ಈ ಲೋಕದಲ್ಲಿರುವ ಎಲ್ಲಾ ಪ್ರೀತಿಗಿಂತಲೂ ನಿನ್ನ ಪ್ರೀತಿ ಅಮೂಲ್ಯವಾದದು. ಯೇಸುವಿನ ಪ್ರೀತಿ ಅಮೂಲ್ಯವಾದದು. ಯೇಸುವಿನ ಪ್ರೀತಿ ಬದಲಾಗದು. ಯೇಸುವಿನ ಪ್ರೀತಿ ಯಾವತ್ತಿಗೂ ಇದ್ದ ಹಾಗೆ ಇರುವುದೆಂಬುದಾಗಿ ಸ್ವಾಮಿ ಸ್ಪಷ್ಟವಾಗಿ ನೇರವಾಗಿ ನಮ್ಮೊಟ್ಟಿಗೆ ಮಾತನಾಡಿದ ದೈವಿಕ ಕೃಪೆಗಾಗಿ ಸ್ತೋತ್ರ ಮಹಿಮೆಗಳನ್ನು ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತವ ತಂದೆಯಾದ ದೇವರೇ. ಆಮೆನ್, ಆಮೆನ್, ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.